ನಮಸ್ಕಾರ ಹೇಳುತ್ತಾ, ಇವತ್ತಿನ ಹುಣ್ಣಿಮೆ ಧ್ಯಾನ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ತುಂಬ ಒಳ್ಳೆ ವೈಬ್ರೇಷನ್ ಇತ್ತು, ಒಂಥರ ತುಂಬ ಡೀಪಾಗಿ ಮೆಡಿಟೇಷನ್ ಆಯಿತು. ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ಇಲ್ಲಿನ ಟೀಮ್ಗೆ ನಾನು ನನ್ನ ನಮಸ್ಕಾರಗಳನ್ನ ಹೇಳ್ತೀನಿ. ಇದು ಮುಂದೆ ಇದೇ ಥರ ಕಂಟಿನ್ಯೂ ಆಗುತ್ತೆ ಅನ್ನೋದು ವಿಷಯ ಗೊತ್ತಾಗಿ ನಮಗೆ ತುಂಬ ಸಂತೋಷ ಆಯಿತು. ತುಂಬ ಹತ್ತಿರ ಇರುತ್ತೆ. ನಾವು ಆದಷ್ಟು ಇದನ್ನು ಮಿಸ್ ಮಾಡಿಕೊಳ್ದೆ ಎಲ್ಲರೂ ಇದನ್ನು ಅರೇಂಜ್ ಮಾಡ್ಲಿಕ್ಕೆ ಪಾಪ ಅವ್ರಿಗೂ ಕಷ್ಟ ಇರುತ್ತೆ. ಅದೇನು ಸುಲಭವಾದ ವಿಷಯ ಅಲ್ಲ. ಪ್ರತಿ ವಾರವೂ ಎಷ್ಟೆಷ್ಟು ಒಳ್ಳೊಳ್ಳೆ ಮಾಸ್ಟರ್ಸ್ನೆಲ್ಲ ಕರೆಸಿ ನಮಗೆಲ್ಲ ಒಳ್ಳೆ ಜ್ಞಾನ ಎಲ್ಲ ಕೊಡ್ತಾ ಇದ್ದಾರೆ. ಮತ್ತು ಸೊಗಸಾದ ಊಟಕ್ಕೂ ಅರೇಂಜ್ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾ ಇರೋ ಅವರ ಸರ್ವಿಸ್ಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಅದನ್ನೆಲ್ಲ ನಾವು ಗೌರವಿಸಿ ನಾವು ಯಾರೂ ಮಿಸ್ ಮಾಡದೆ ಪ್ರತಿ ಸತಿ ಅಟೆಂಡ್ ಮಾಡಬೇಕು. ಅದರಿಂದ ನಮಗೆ ತುಂಬ ಒಳ್ಳೆಯದಾಗತ್ತೆ. ಹಾಗಾಗಿ ನಾನು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಹುಣ್ಣಿಮೆ ಧ್ಯಾನಕ್ಕೆ ಬರಬೇಕು ಅಂತ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡಿದ್ದೀವಿ. ಹಾಗೆ ಎಲ್ಲರೂ ಬನ್ನಿ ದಯವಿಟ್ಟು. ಈ ಧ್ಯಾನ ಇಲ್ಲಿ ಹುಣ್ಣಿಮೆ ಧ್ಯಾನ ಅವ್ರ ಜೊತೆಯಲ್ಲಿ ಬಂದು ತಮ್ಮ ಜೊತೆಯಲ್ಲಿ ಎಲ್ಲ ಕೂತ್ಕೊಂಡು ನನಗೆ ಬೆನಿಫಿಟ್ ಆಯಿತು, ಇಷ್ಟ ಆಗಿತ್ತು. ಅದು ಪತ್ರಿಜಿ ಸಾರು ಪರಿಚಯ ತುಂಬ ಲೇಟಾಗಿದೆ ನನಗೆ. ಈಗ ಒಂದು 2 ಇಯರ್ಸಿಂದ ಅಷ್ಟೇ ಹುಣ್ಣಿಮೆ ಧ್ಯಾನದ ಬಗ್ಗೆ ನನಗೆ ಇಷ್ಟು ಮಹತ್ವ ಇದೆ ಅಂತ ಗೊತ್ತಿರಲಿಲ್ಲ. ನಮ್ಮ ಈ ಬುದ್ಧ ಪೌರ್ಣಿಮೆ ದಿನ ಹುಣ್ಣಿಮೆ ಧ್ಯಾನಕ್ಕೆ ವಿಜಯ್ ಅವರು ಬಂದಿದ್ದರು, ಅವ್ರ ಜೊತೆ ನಾನು ಹೋಗಿದ್ದೆ. ಇದು 3ನೇ ಹುಣ್ಣಿಮೆ ಧ್ಯಾನ. 1ನೇ ಹುಣ್ಣಿಮೆ ಧ್ಯಾನ ಮನೆಯಲ್ಲೇ ನಾನು ಮಾಡಿ ಮೇಲೆ ಹೋಗಿ ಮಾಡ್ಕೊಂಡಿದ್ದೆ. ಇದು 3ನೇದು ನಾನು ಅಟೆಂಡ್ ಮಾಡ್ತಾ ಇರೋದು. ತುಂಬ ಒಳ್ಳೆಯದು. ಪತ್ರಿಜಿ ಸರ್ ವಾಯ್ಸು ನಾನು ಯೂಟ್ಯೂಬಲ್ಲಿ ಕೇಳಿದ್ದೀನಿ. ಅದು ತುಂಬ ಬೆನಿಫಿಟ್ ಆಗಿದೆ ಸರ್. ಮನಃಶಾಂತಿ, ಮುಖದಲ್ಲಿ ಒಂದು ಚಾರನೇ ಚೇಂಜ್ ಆಗಿದೆ. ಎಲ್ಲರಿಗೂ ಆತ್ಮೀಯ ನಮಸ್ಕಾರಗಳು. ನನ್ನ ಹೆಸರು ವೆಂಕಟರಾಮನ್ ಅಂತೇಳಿ. ಕೆನಾಮೆಟ್ರಲ್ಲಿ ಮೀಡಿಯಾದಲ್ಲಿ 35 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ 10 ಇಯರ್ಸ್ ಆಯಿತು. ಇಲ್ಲಿ 85 ವಾರದಿಂದ ಧ್ಯಾನಗಳನ್ನು ಸಂಪೂರ್ಣವಾಗಿ ಯಾವುದೇ ಮಂಗಳವಾರ ಬಿಡಿದರೆ ಬರ್ತಾಯಿದ್ದೀನಿ. ಈ ಧ್ಯಾನದಿಂದ ಮನಸ್ಸಿಗೆ ಮತ್ತು ಹಾಗೂ ಶರೀರಕ್ಕೆ ಎಲ್ಲ ಒಂದು ಆರೋಗ್ಯದ ಬಗ್ಗೆ ಆಗಲಿ, ಮನಸ್ಸಿನ ಶಾಂತಿಗಾಗಲಿ ಎಲ್ಲದಕ್ಕೂ ತುಂಬ ಒಳ್ಳೆಯದು. ಪತ್ರಿಜಿ ಅವರನ್ನು ನಾವು ಸದಾ ನೆನೆಸ್ತಾನೆ ಇದ್ದೀವಿ ಮನಸ್ಸಿನಲ್ಲಿ. ಮತ್ತು ಮಾತಾಜಿಯವರ ಲಾಸ್ಟ್ ಇಯರು ಡಿಸೆಂಬರಲ್ಲಿ ಕಡ್ತಲಲ್ಲಿ ಒಂದು 5 ಡೇಸ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ವಿ. ಅಲ್ಲಿಯೂ ಸಹ ತುಂಬ ಚೆನ್ನಾಗಿ ಧ್ಯಾನಗಳು ಮತ್ತು ಅಲ್ಲಿನ ಸೌಕರ್ಯಗಳು ತುಂಬ ಚೆನ್ನಾಗಾಯಿತು. ಮತ್ತು ಮೊನ್ನೆ ಬುದ್ಧ ಪೌರ್ಣಿಮೆ ದಿವಸ 3 ದಿವಸ ಇಲ್ಲಿ ನಾವು ವಾಲಂಟಿಯರ್ ಸರ್ವಿಸ್ ಮಾಡಿದ್ವಿ. ವಾಲಂಟಿಯರ್ ಸರ್ವಿಸಲ್ಲಿ ನಮಗೆ ಇದರಲ್ಲಿ ಆಂಪಿಫೈರ್ ಥಿಯೇಟರ್ ಹತ್ರ ನಮ್ಮದು ಚೇರ್ಸ್ ಹಾಕುವಂಥ ಕಾರ್ಯಕ್ರಮ ಮತ್ತು ಕ್ಯಾಂಪಸ್ನ ಕ್ಲೀನ್ ಮಾಡೋಂಥದ್ದು 3 ದಿವಸ ಭಾಳ ಚೆನ್ನಾಗಿ ಕೆಲಸ ಮಾಡೋಂದರೆ ಅಷ್ಟು ಕ್ಯಾಂಪಸ್ ಫುಲ್ ಓಡಾಡಿ ಕ್ಲೀನ್ ಮಾಡೋದು ಸಹ ನಮಗೇನು ಒಂದು ರೀತಿ ಮೈಗೆ ಸುಸ್ತಾಗಲಿ ಏನೂ ಆಗಲಿಲ್ಲ. ಹಾಗಾಗಿ ಇಲ್ಲಿ ಸದಾ ನೀವು ಮನಸ್ಸನ್ನು ನಾವು ಯಾವಾಗಲೂ ನಮ್ಮ ಜೊತೆಗೆ ಇಟ್ಕೊಳ್ಬೇಕು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.